ಅರಹಳ್ಳಿಯಲ್ಲಿ ಇಂದು ಮುಂಜಾನೆ ಕಾಡಾನೆಯೊಂದು ಮನೆಯ ಸಮೀಪ ಬರ್ತಿದ್ದಂತೆ ಮನೆಯೊಳಗಿದ್ದ ನಾಯಿ ಬೆನ್ನಟ್ಟಲು ಮುಂದಾಗಿದೆ. ಆಗ ರೊಚ್ಚಿಗೆದ್ದ ಕಾಡಾನೆ ಘರ್ಜನೆಯೊಂದಿಗೆ ಹಿಮ್ಮೆಟ್ಟಿಸುತ್ತಾ ಮನೆ ಅಂಗಳಕ್ಕೆ ಬಂದಿದ್ದು ಮೊಬೈಲ್ನಲ್ಲಿ ಸೆರೆಯಾಗಿದೆ. ವ್ಯಕ್ತಿಯೋರ್ವರು ಗಾಬರಿಯಿಂದ ಮನೆಯೊಳಗೆ ಓಡಿ ಹೋಗಿ ತಪ್ಪಿಸಿಕೊಂಡಿದ್ದಾರೆ. ಇದೀಗ ಕಾಡಾನೆ ವಿಡಿಯೋ ಸೆರೆ ಹಿಡಿಯುತ್ತಿದ್ದವರು ತಪ್ಪಿಸಿಕೊಂಡಿರುವ ಭಯಾನಕ ಘಟನೆಯ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೆಡೆ ಹರಿದಾಡ್ತಿದೆ. ಬೇಲೂರು ತಾಲೂಕಿನ ಬಿಕ್ಕೂಡು ಭಾಗಗಳಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು, ಕಾಡಾನೆ ಮಾನವ ಸಂಘರ್ಷ ನಿಯಂತ್ರಿಸಲು ಅರಣ್ಯ ಇಲಾಖೆ ಸಾಕಷ್ಟು ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ. ಕೆಲವೊಮ್ಮೆ ರೊಚ್ಚಿಗಿದ್ದ ಕಾಡಾನೆಗಳು ಮನುಷ್ಯರನ್ನ ಕಂಡು ದಾಳಿಗೆ ಮುಂದಾಗ್ತವೆ. ಆದ್ದರಿಂದ ಅವುಗಳೊಂದಿಗೆ ಚೆಲ್ಲಾಟವಾಡಬಾರದು ಎಂಬ ಅಂಶವನ್ನು ಇಟ್ಟುಕೊಂಡು ಇತ್ತೀಚೆಗೆ ಸಾರ್ವಜನಿಕರು ಅಥವಾ ಇತರರು ಯಾರೂ ಸಹ ಕಾಡಾನೆಗಳ ಹತ್ತಿರ ತೆರಳಿ ವಿಡಿಯೋ ಹಾಗೂ ಫೋಟೋಗಳನ್ನು ಸೆರೆ ಹಿಡಿಯುವ ದುಸ್ಸಾಹಸಕ್ಕೆ ಕೈಹಾಕಬಾರದು ಎಂದು ಎಚ್ಚರಿಕೆ ನೀಡಿತ್ತು. ಆದರೂ ಕೆಲವರು ಕಾಡು ಪ್ರಾಣಿಗಳಿಂದ ಜೀವಕ್ಕೆ ಆಪತ್ತು ತರುವ ರೀತಿಯಲ್ಲಿ ವರ್ತಿಸುತ್ತಿರುವ ಘಟನೆ ಆಗಿಂದಾಗೆ ಬೆಳಕಿಗೆ ಬರ್ತಿರುವುದು ವಿಪರ್ಯಾಸವೇ ಸರಿ. ಪೆನ್ಸಿಲ್ ಹೋಗವ ಎರಡಿದಾವೆ, ಒಂದಲ್ಲ ಇನ್ನೊಂದೀತೆ ತಾನೆ.